ಹರೇ ಶ್ರೀನಿವಾಸ. ನಮಸ್ಕಾರ ಬಂಧುಗಳೇ. ದೀಪ ಜ್ಞಾನದ ಸಂಕೇತ. ನಾವು ದೀಪ ಹಚ್ಚಿದಾಗ ಅಜ್ಞಾನವೆಂಬ ಕತ್ತಲು ದೂರವಾಗಿ ಜೀವನದಲ್ಲಿ ಜ್ಞಾನದ ಬೆಳಕು ಹರಡುತ್ತದೆ. ಪ್ರತಿನಿತ್ಯ ದೇವರ ಮುಂದೆ ಪೂಜೆ ಸಮಯದಲ್ಲಿ ತುಪ್ಪದ ದೀಪ ಹಚ್ಚುವುದರಿಂದ ಸಂತೋಷ ಮತ್ತು ಸಮೃದ್ಧಿ ಉಂಟಾಗುತ್ತದೆ. ದೀಪದಿಂದ ಧನಾತ್ಮಕ ಶಕ್ತಿ ಬಂದು ಜೀವನದಿಂದ ಬಡತನ ದೂರವಾಗುತ್ತದೆ. ದೇವರಿಗೆ ದೀಪವನ್ನು ಹಚ್ಚದೆ ಮಾಡುವ ಪೂಜೆಯು ಅಪೂರ್ಣವಾಗುತ್ತದೆ. ದೇವರಿಗೆ ಗೌರವ ಹಾಗೂ ಭಕ್ತಿಯ ಪ್ರತೀಕವಾಗಿ ದೀಪವನ್ನು ಹಚ್ಚಲಾಗುತ್ತದೆ. ಪ್ರತಿನಿತ್ಯ ದೀಪ ಹಚ್ಚುವ ಮನೆಗಳಲ್ಲಿ ಲಕ್ಷ್ಮಿಯು ಶಾಶ್ವತವಾಗಿ ನೆಲೆಸುತ್ತಾಳೆ. ದೇವರಿಗೆ ತುಪ್ಪದ ದೀಪ ಹಚ್ಚುವುದರಿಂದ ಪೂಜೆಯ ಪೂರ್ಣ ಫಲ ದೊರೆತು ಎಲ್ಲ ಮಂಗಳವಾಗುತ್ತದೆ ಹಾಗೂ ನಕಾರಾತ್ಮಕ ಶಕ್ತಿಯು ದೂರವಾಗಿ ಮನೆಯಲ್ಲಿ ಸುಖ, ಸಂತೋಷ, ಸಮೃದ್ಧಿ, ಶಾಂತಿ ನೆಲೆಸುತ್ತದೆ. ಆದ್ದರಿಂದ ನಾವು ಹೂಬತ್ತಿಗಳನ್ನು ಮಾಡಿ ತುಪ್ಪದಲ್ಲಿ ದೀಪಗಳನ್ನು ಹಚ್ಚಬೇಕು. ಈಗ ಹೂಬತ್ತಿಗಳನ್ನು ಹೇಗೆ ಮಾಡಬೇಕೆಂಬುದನ್ನು ನೋಡೋಣ. ಹೂಬತ್ತಿಗಳನ್ನು ನೋಡಿ, ಈ ರೀತಿ ಹತ್ತಿಯಲ್ಲಿ ಸಹ ಮಾಡಬಹುದು ಹಾಗೂ ಕಾಳಹತ್ತಿಯಲ್ಲಿ ಸಹ ಮಾಡಬಹುದು. ನೋಡಿ, ಇದು ಕ್ಲೀನ್ ಹತ್ತಿ ಹೀಗೆ ಮಾರ್ಕೆಟಲ್ಲಿ ಸಿಗುತ್ತದೆ. ಇದನ್ನು ಸ್ವಲ್ಪ ಹೊಸೆದು ಈ ರೀತಿ ಬತ್ತಿಯನ್ನು ಮಾಡಬಹುದು. ಮೊದಲೇ ಸಾಕಷ್ಟು ಹೂಬತ್ತಿಗಳನ್ನು ಮಾಡಿ ಇಟ್ಟರೆ ನಿಮಗೆ ಪೂಜೆಗೆ ಬಳಸಲು ಅನುಕೂಲವಾಗುತ್ತದೆ. ಮೊದಲು ಹೂಬತ್ತಿಗಳನ್ನು ಮಾಡುವುದು ಸ್ವಲ್ಪ ನಿಧಾನವಾದರೂ ಮಾಡುತ್ತಾ ಹೋದಂತೆ ಅತಿ ಕಡಿಮೆ ಸಮಯದಲ್ಲಿ ಬಹಳಷ್ಟು ಹೂಬತ್ತಿಗಳನ್ನು ಮಾಡಬಹುದು. ನೋಡಿ, ಇದು ರೆಡಿಮೇಡ್ ಕ್ಲೀನ್ ಹತ್ತಿಯಿಂದ ಮಾಡಿದ ಹೂಬತ್ತಿಗಳು. ನೋಡಿ, ಇದು ಕಾಳಹತ್ತಿ. ಹತ್ತಿ ಕಾಳನ್ನು ಬಿಡಿಸಿ ಈ ರೀತಿ ಹತ್ತಿಯನ್ನು ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ಹೊಸೆದು ಈ ರೀತಿ ಹೂಬತ್ತಿಗಳನ್ನು ಮಾಡಬೇಕು. ನಿಮ್ಮಲ್ಲಿ ಯಾವ ಹತ್ತಿ ಲಭ್ಯವಿರುತ್ತದೋ ಆ ಹತ್ತಿಯಿಂದ ಈ ರೀತಿ ಹೂಬತ್ತಿಗಳನ್ನು
ಮಾಡಬಹುದು. ಇದು ಕಾಳಹತ್ತಿಯಿಂದ ಮಾಡಿದ ಹೂಬತ್ತಿಗಳು. ಹತ್ತಿ ಕಾಳನ್ನು ಬಿಡಿಸಿ ಇಡಲಾಗಿದೆ. ನಂತರ ಕ್ಲೀನ್ ಮಾಡಿ ಹೊಸೆದು ಈ ರೀತಿ ಹೂಬತ್ತಿಗಳನ್ನು ಮಾಡಲಾಗಿದೆ. ನಂತರ ಮಾಡಲಾದ ಹೂಬತ್ತಿಗಳನ್ನು ಪೂಜೆಗೆ ಎಷ್ಟು ಬೇಕೋ ಅಷ್ಟು ಬತ್ತಿಗಳನ್ನು ತುಪ್ಪದಲ್ಲಿ ದೇವರ ಮುಂದೆ ಹಚ್ಚಬೇಕು. ನಾವು ದೇವರ ಪೂಜೆ, ಲಕ್ಷ್ಮೀ ಪೂಜೆ, ಗೌರಿ ಪೂಜೆ ಇತ್ಯಾದಿ ಯಾವುದೇ ಪೂಜೆಗಳನ್ನು ಮಾಡುವಾಗ ಹೂಬತ್ತಿಗಳನ್ನು ತುಪ್ಪದಲ್ಲಿ ತೋಯಿಸಿ ದೇವರ ಮುಂದೆ ದೀಪವನ್ನು ಹಚ್ಚಬೇಕು. ತುಪ್ಪದಲ್ಲಿ ದೀಪಗಳನ್ನು ಹಚ್ಚುವುದರಿಂದ ನಮಗೆ ಎಲ್ಲವೂ ಮಂಗಳವಾಗುತ್ತದೆ.